ಪ್ರಿಯ ಸ್ನೇಹಿತರ ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ನಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಒಂದು ದೇಶವನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅದು ಒಂದೇ ಸಮಯದಲ್ಲಿ ವಿಶ್ವದ ಶ್ರೇಷ್ಠ ಫುಟ್ಬಾಲ್ ದಿಗ್ಗಜರನ್ನು ನೀಡಿದೆ. ಈ ದೇಶ ಜನರನ್ನು ಹೆಜ್ಜೆ ಹಾಕಿಸುವ ವಿಶ್ವಪ್ರಸಿದ್ಧ ನೃತ್ಯಕ್ಕೆ ಜನ್ಮ ನೀಡಿದೆ. ಲಕ್ಷಾಂತರ ವರ್ಷಗಳ ಹಿಂದೆ ಭೂಮಿಯ ಅತಿ ದೊಡ್ಡ ಜೀವಿಗಳು ಸಂಚರಿಸಿದ ಪ್ರಾಚೀನ ನೆಲ ಇದಾಗಿದೆ. ಇದೇ ದೇಶದಲ್ಲಿ ವಿಶ್ವದ ಮೊದಲ ಅನಿಮೇಟೆಡ್ ಚಲನಚಿತ್ರದ ಇತಿಹಾಸವೂ ಆರಂಭವಾಯಿತು. ಆದರೆ ಈ ದೇಶದ ಕತೆ ಕೇವಲ ಕ್ರೀಡೆ ಮತ್ತು ಸಂಸ್ಕೃತಿಗೆ ಮಾತ್ರ ಮೀಸಲಾಗಿಲ್ಲ. ಇದರ ರಾಜಕೀಯ ಇತಿಹಾಸವೂ ಕೂಡ ಅಷ್ಟೇ ರೋಚಕವಾಗಿದೆ. ಕೇವಲ 10 ದಿನಗಳಲ್ಲಿ 5 ಅಧ್ಯಕ್ಷರನ್ನು ಕಂಡ ರಾಷ್ಟ್ರ ಇದು. ಫುಟ್ಬಾಲ್ನ ಹುಚ್ಚು, ಸಂಗೀತದ ಮ್ಯಾಜಿಕ್, ಪ್ರಾಚೀನ ರಹಸ್ಯಗಳು ಮತ್ತು ಅಚ್ಚರಿಯ ಇತಿಹಾಸ ಇವೆಲ್ಲವನ್ನು ತನ್ನೊಳಗೆ ಅಡಗಿಸಿಕೊಂಡಿರುವ ಒಂದು ಅದ್ಭುತ ದೇಶ ಅರ್ಜೆಂಟೀನಾ. ಸ್ಪ್ಯಾನಿಷ್ ಭಾಷೆಯನ್ನು ಮಾತನಾಡುವ ವಿಶ್ವದ ಅತಿ ದೊಡ್ಡ ರಾಷ್ಟ್ರಗಳಲ್ಲಿ ಒಂದಾದ ಈ ದೇಶದ ರಹಸ್ಯಗಳು, ಸಂಸ್ಕೃತಿ, ಇತಿಹಾಸ ಮತ್ತು ಅದ್ಭುತ ರೋಚಕ ವಿಚಾರಗಳನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಅದಕ್ಕೂ ಮೊದಲು ನೀವು ನಮ್ಮ ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಅರ್ಜೆಂಟೀನಾ ಎಂಬ ಪದ ಲ್ಯಾಟಿನ್ ಭಾಷೆಯ ಅರ್ಜೆಂಟಮ್ ಪದದಿಂದ ಬಂದಿದೆ. ಅಂದರೆ ಅದರ ಅರ್ಥ ಬೆಳ್ಳಿ ಅಂತ. 15ನೇ ಶತಮಾನದಲ್ಲಿ ಯುರೋಪಿಯನ್ನರು ಇಲ್ಲಿಗೆ ಬಂದಾಗ ಈ ಭೂಮಿಯಲ್ಲಿ ಅಪಾರ ಬೆಳ್ಳಿ ಸಂಪತ್ತು ಇದೆ ಅಂತ ನಂಬಿ ಇದಕ್ಕೆ ಸಿಲ್ವರ್ ಲ್ಯಾಂಡ್ ಅಂತ ಕರೆಯೋದಕ್ಕೆ ಆರಂಭ ಮಾಡಿದರು. ಇಂದಿಗೂ ಅರ್ಜೆಂಟೀನಾ ತನ್ನ ಬೆಳ್ಳಿ ಸಂಪತ್ತಿಗಾಗಿ ವಿಶ್ವದ ಪ್ರಮುಖ ರಾಷ್ಟ್ರಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿದೆ. ಅಧಿಕೃತವಾಗಿ ಅರ್ಜೆಂಟೀನಾ ರಿಪಬ್ಲಿಕ್ ಎಂದು ಕರೆಯಲ್ಪಡುವ ಈ ದೇಶ ದಕ್ಷಿಣ ಅಮೆರಿಕದ 2ನೇ ಅತಿ ದೊಡ್ಡ ರಾಷ್ಟ್ರವಾಗಿದೆ. ಇದರ ಗಡಿಗಳು 5 ದೇಶಗಳಿಗೆ ಸಂಪರ್ಕ ಹೊಂದಿವೆ. ಚಿಲಿ, ಬೊಲಿವಿಯಾ, ಪರಾಗ್ವೆ, ಬ್ರೆಜಿಲ್ ಮತ್ತು ಉರುಗ್ವೆಗಳು ಈ ದೇಶದ ಗಡಿಯನ್ನು ಹಂಚಿಕೊಳ್ತವೆ. ಸುಮಾರು 4.6 ಕೋಟಿ ಜನಸಂಖ್ಯೆಯನ್ನು ಹೊಂದಿರುವ ಅರ್ಜೆಂಟೀನಾ ಸುಮಾರು 27.6 ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ವಿಶ್ವದ 8ನೇ ಅತಿ ದೊಡ್ಡ ದೇಶವಾಗಿದೆ. ಈ ದೇಶದಲ್ಲಿ ಪ್ರತಿ ಚದರ ಕಿಲೋಮೀಟರ್ಗೆ ಸುಮಾರು 17 ಜನ ವಾಸ ಮಾಡ್ತಾರೆ. ಅರ್ಜೆಂಟೀನಾದ ಜನಸಂಖ್ಯೆಯ ಬಹುಪಾಲು ಜನ ಯುರೋಪಿಯನ್ ಮೂಲದವರಾಗಿದ್ದಾರೆ. ದೇಶದ ಸುಮಾರು 90%ಗಿಂತ ಹೆಚ್ಚು ಜನ ನಗರ ಪ್ರದೇಶಗಳಲ್ಲಿ ವಾಸ ಮಾಡ್ತಾರೆ. ಇದು ದಕ್ಷಿಣ ಅಮೆರಿಕದ ಅತ್ಯಂತ ನಗರೀಕೃತ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಈ ದೇಶದ ರಾಜಧಾನಿ ಬ್ಯೂನಸ್ ಐರಿಸ್. ಅರ್ಜೆಂಟೀನಾದ ಅಧಿಕೃತ ಕರೆನ್ಸಿಗೆ ಪೇಸೋ ಅಂತ ಕರೀತಾರೆ. ಒಂದು ಪೇಸೋ ನಮ್ಮ ಭಾರತದ ಸುಮಾರು 60 ಪೈಸೆಗಳಿಗೆ ಸಮಾನವಾಗಿರುತ್ತೆ. ಸ್ನೇಹಿತರೆ, ಅರ್ಜೆಂಟೀನಾದ ಇತಿಹಾಸ ಸುಮಾರು ಸಾವಿರಾರು ವರ್ಷಗಳ ಹಿಂದಿನಿಂದ ಆರಂಭವಾಗುತ್ತೆ. ಯುರೋಪಿಯನ್ನರು ಬರೋ ಮೊದಲು ಈ ಪ್ರದೇಶದಲ್ಲಿ ಹಲವಾರು ಸ್ಥಳೀಯ ಜನಾಂಗಗಳು ವಾಸ ಮಾಡ್ತಾ ಇದ್ರು. ವಿಶೇಷವಾಗಿ ಉತ್ತರ ಮತ್ತು ಪಶ್ಚಿಮ ಭಾಗಗಳಲ್ಲಿ ಡಯಾಗ್ವಿಟಾ, ಗೊರಾನಿ ಮತ್ತು ಇತರ ಮೂಲ ನಿವಾಸಿ ಸಮುದಾಯಗಳು ತಮ್ಮದೇ ಆದ ಸಂಸ್ಕೃತಿಯನ್ನು ಇಲ್ಲಿ ಬೆಳೆಸ್ಕೊಂಡಿದ್ವು. 16ನೇ ಶತಮಾನದಲ್ಲಿ ಸ್ಪ್ಯಾನಿಷ್ ಅನ್ವೇಷಕರು ಈ ಪ್ರದೇಶಕ್ಕೆ ಆಗಮಿಸಿದರು. ನಂತರ ಅರ್ಜೆಂಟೀನಾ ಸ್ಪೇನ್ ವಸಾಹತು ಪ್ರದೇಶವಾಯಿತು. 1580ರಲ್ಲಿ ಬ್ಯೂನಸ್ ಐರಿಸ್ ನಗರವನ್ನು ಇಲ್ಲಿ ಸ್ಥಾಪನೆ ಮಾಡಲಾಯಿತು. ಈ ನಗರ ನಂತರ ದಕ್ಷಿಣ ಅಮೆರಿಕದ ಪ್ರಮುಖ ವ್ಯಾಪಾರ ಕೇಂದ್ರವಾಗಿ ಬೆಳೀತು. ಸ್ಪೇನ್ನ ದೀರ್ಘ ಆಡಳಿತದ ನಂತರ ಸ್ವಾತಂತ್ರ್ಯ ಹೋರಾಟ ಆರಂಭವಾಯಿತು. 1810ರ ಮೇ ಕ್ರಾಂತಿ ಅರ್ಜೆಂಟೀನಾದ ಸ್ವಾತಂತ್ರ್ಯ ಚಳವಳಿಗೆ ಆರಂಭವನ್ನು ನೀಡಿತು. ನಂತರ ಕೇವಲ 6 ವರ್ಷಗಳಲ್ಲಿ ಅಂದರೆ 1816ರಲ್ಲಿ ಅರ್ಜೆಂಟೀನಾ ಅಧಿಕೃತವಾಗಿ ಸ್ಪೇನ್ನಿಂದ ಸ್ವಾತಂತ್ರ್ಯವನ್ನು ಪಡೆಯಿತು. 19ನೇ ಶತಮಾನದಲ್ಲಿ ಯುರೋಪಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ವಲಸಿಗರು ಇಲ್ಲಿಗೆ ಬಂದರು. ಇದರಿಂದ ಅರ್ಜೆಂಟೀನಾದ ಭಾಷೆ, ಸಂಸ್ಕೃತಿ ಮತ್ತು ಸಮಾಜದಲ್ಲಿ ಯುರೋಪಿಯನ್ ಪ್ರಭಾವ ಹೆಚ್ಚಾಗ್ತಾ ಹೋಯಿತು. 20ನೇ ಶತಮಾನದಲ್ಲಿ ಅರ್ಜೆಂಟೀನಾ ರಾಜಕೀಯ ಅಸ್ಥಿರತೆ, ಸೈನಿಕ ಆಡಳಿತ ಮತ್ತು ಆರ್ಥಿಕ ಸಂಕಷ್ಟಗಳನ್ನು ಎದುರಿಸಿತು. ಇಂದು ಅರ್ಜೆಂಟೀನಾ ದಕ್ಷಿಣ ಅಮೆರಿಕದ ಪ್ರಮುಖ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಸ್ನೇಹಿತರೆ, ದಕ್ಷಿಣ ಅಮೆರಿಕದ ಇತರ ಕೆಲವು ದೇಶಗಳಿಗೆ ಹೋಲಿಸಿದರೆ ಅರ್ಜೆಂಟೀನಾದ ಜನಸಂಖ್ಯೆಯಲ್ಲಿ ಯುರೋಪಿಯನ್ ವಲಸಿಗರ ಪ್ರಭಾವ ಬಹಳ ಹೆಚ್ಚಾಗಿದೆ. 19ನೇ ಮತ್ತು 20ನೇ ಶತಮಾನದಲ್ಲಿ ಇಟಲಿ, ಸ್ಪೇನ್, ಜರ್ಮನಿ ಮತ್ತು ಇತರ ಯುರೋಪಿಯನ್ ರಾಷ್ಟ್ರಗಳಿಂದ ಲಕ್ಷಾಂತರ ಜನರು ಇಲ್ಲಿಗೆ ವಲಸೆ ಬಂದರು. ಇದರಿಂದ ದೇಶದ ಭಾಷೆ, ಸಂಸ್ಕೃತಿ, ಆಹಾರ ಮತ್ತು ಜೀವನ ಶೈಲಿಯಲ್ಲಿ ಯುರೋಪಿಯನ್ ಪ್ರಭಾವ ಸ್ಪಷ್ಟವಾಗಿ ಕಾಣಿಸುತ್ತೆ. ಆದರೆ ಕಲೋನಿಯಲ್ ಪ್ರಭಾವ, ಯುದ್ಧಗಳು ಮತ್ತು ಯುರೋಪಿನಿಂದ ಬಂದ ರೋಗಗಳ ಪರಿಣಾಮವಾಗಿ ಅವರ ಮೂಲ ಜನಸಂಖ್ಯೆಯಲ್ಲಿ ಬಹಳ ಕುಂಠಿತವಾಗಿದೆ. ಈ ದೇಶದಲ್ಲಿ ಬಹುಪಾಲು ಜನ ಕ್ರಿಶ್ಚಿಯನ್ ಧರ್ಮವನ್ನು ಅನುಸರಿಸ್ತಾರೆ. ವಿಶೇಷವಾಗಿ ಕ್ಯಾಥೋಲಿಕ್ ಪ್ರಭಾವ ಇಲ್ಲಿ ಹೆಚ್ಚಾಗಿ ಕಾಣಿಸುತ್ತೆ. ಈ ದೇಶದಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತೆ. ಸುಮಾರು 14ರಿಂದ 15 ಸಾವಿರ ಡಾಲರ್ಗಳ ತಲಾ GDPಯನ್ನು ಹೊಂದಿರುವ ಇದು ದಕ್ಷಿಣ ಅಮೆರಿಕದ ಪ್ರಮುಖ ಆರ್ಥಿಕತೆಗಳಲ್ಲೇ ಒಂದಾಗಿದೆ. ದೇಶದ ಆರ್ಥಿಕತೆಯಲ್ಲಿ ಸೇವಾ ವಲಯ ಪ್ರಮುಖ ಪಾತ್ರ ವಹಿಸಿದರೂ ಕೂಡ ಅರ್ಜೆಂಟೀನಾದ ನಿಜವಾದ ಶಕ್ತಿ ಅದರ ಕೃಷಿ ಕ್ಷೇತ್ರದಲ್ಲಿದೆ.
ಫಲವತ್ತಾದ ಪಾಂಪಸ್ ಪ್ರದೇಶ ಗೋಧಿ, ಸೋಯಾಬೀನ್, ಜೋಳ ಮತ್ತು ಗೋಮಾಂಸದ ಉತ್ಪಾದನೆಗೆ ಪ್ರಸಿದ್ಧವಾಗಿದೆ. ವಿಶ್ವದ ಪ್ರಮುಖ ಕೃಷಿ ರಫ್ತು ರಾಷ್ಟ್ರಗಳಲ್ಲಿ ಒಂದಾದ ಅರ್ಜೆಂಟೀನಾ ತನ್ನ ಕೃಷಿ ಉತ್ಪನ್ನಗಳನ್ನು ಅನೇಕ ದೇಶಗಳಿಗೆ ರಫ್ತು ಮಾಡುತ್ತೆ. ಸ್ನೇಹಿತರೆ, ಅರ್ಜೆಂಟೀನಾ ದಕ್ಷಿಣ ಗೋಳಾರ್ಧದಲ್ಲಿ ನೆಲೆಗೊಂಡಿರೋದ್ರಿಂದ ಅದರ ಋತುಗಳು ಉತ್ತರ ಗೋಳಾರ್ಧದ ದೇಶಗಳಿಗೆ ಸಂಪೂರ್ಣವಾಗಿ ವಿರುದ್ಧವಾಗಿರ್ತವೆ. ಉದಾಹರಣೆಗೆ, ಅಮೆರಿಕ ಮತ್ತು ಯುರೋಪ್ ದೇಶದಲ್ಲಿ ಜೂನ್ ಆಗಸ್ಟ್ ಅವಧಿಯಲ್ಲಿ ಬೇಸಿಗೆ ಇರುವಾಗ ಅರ್ಜೆಂಟೀನಾದಲ್ಲಿ ಅದೇ ಸಮಯದಲ್ಲಿ ಚಳಿಗಾಲ ಇರುತ್ತೆ. ಹಾಗೆ ಉತ್ತರ ಗೋಳಾರ್ಧದಲ್ಲಿ ಚಳಿಗಾಲ ಇರುವ ಡಿಸೆಂಬರ್ ಫೆಬ್ರವರಿ ಅವಧಿಯಲ್ಲಿ ಅರ್ಜೆಂಟೀನಾದಲ್ಲಿ ಬೇಸಿಗೆ ಕಾಲವಾಗಿರುತ್ತೆ. ಅರ್ಜೆಂಟೀನಾದ ವಿಶಾಲ ಭೌಗೋಳಿಕ ವಿಸ್ತಾರದಿಂದಾಗಿ ಇಲ್ಲಿ ವಿವಿಧ ರೀತಿಯ ಹವಾಮಾನವನ್ನು ಕಾಣಬಹುದು. ಈ ದೇಶದ ಉತ್ತರ ಭಾಗದಲ್ಲಿ ಉಷ್ಣ ವಾತಾವರಣವಿದ್ದರೆ ದಕ್ಷಿಣದ ಪಟಗೋನಿಯಾ ಪ್ರದೇಶ ಅತ್ಯಂತ ಶೀತ ಪ್ರದೇಶವಾಗಿದೆ. ವಿಶೇಷವಾಗಿ ದಕ್ಷಿಣ ಭಾಗದ ಹಿಮಚ್ಛಾದಿತ ಪ್ರದೇಶಗಳು ತಮ್ಮ ತೀವ್ರ ಚಳಿ ಮತ್ತು ಅದ್ಭುತ ಪ್ರಕೃತಿ ಸೌಂದರ್ಯಕ್ಕಾಗಿ ಪ್ರಸಿದ್ಧವಾಗಿವೆ. ಸ್ನೇಹಿತರೆ, ಅರ್ಜೆಂಟೀನಾದ ಆಹಾರ ಸಂಸ್ಕೃತಿಯ ಪ್ರಮುಖ ಭಾಗ ಅಂತಂದರೆ ಅದು ಅಸಾಡೋ. ಇಲ್ಲಿ ಇದು ಅತ್ಯಂತ ಪ್ರಸಿದ್ಧವಾದ ಬಾರ್ಬಿಕ್ಯೂ ಮಾಂಸ. ಇದನ್ನು ವಿಶೇಷವಾದ ಪ್ಯಾರಿಲಾ ಎಂಬ ಗ್ರಿಲ್ನಲ್ಲಿ ನಿಧಾನವಾಗಿ ಬೇಯಿಸಿ ಬಡಿಸಲಾಗುತ್ತೆ. ಅರ್ಜೆಂಟೀನಾ ತನ್ನ ಉತ್ತಮ ಗುಣಮಟ್ಟದ ಗೋಮಾಂಸಕ್ಕಾಗಿ ವಿಶ್ವದಾದ್ಯಂತ ಪ್ರಸಿದ್ಧವಾಗಿದೆ. ಇಲ್ಲಿನ ವಿಶಾಲವಾದ ಹುಲ್ಲುಗಾವಲುಗಳಲ್ಲಿ ಬೆಳೆದ ಜಾನುವಾರುಗಳಿಂದ ದೊರೆಯುವ ಮಾಂಸವನ್ನು ವಿಶ್ವದ ಅತ್ಯುತ್ತಮ ಮಾಂಸಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತೆ. ಆದರೆ ಅರ್ಜೆಂಟೀನಾದ ಆಹಾರ ಸಂಸ್ಕೃತಿ ಕೇವಲ ಮಾಂಸಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಪಾಸ್ತಾ, ಪಿಜ್ಜಾ ಮತ್ತು ಸಿಹಿ ಪದಾರ್ಥಗಳ ಮೇಲೂ ಕೂಡ ಇಲ್ಲಿ ಇಟಾಲಿಯನ್ ಮತ್ತು ಯುರೋಪಿಯನ್ ಪ್ರಭಾವವನ್ನು ಕಾಣಬಹುದು. ಈ ದೇಶದ ಜನರ ಒಂದು ವಿಶೇಷತೆ ಅಂದರೆ ಇಲ್ಲಿ ದೇಹದ ಸೌಂದರ್ಯ ಮತ್ತು ತೂಕದ ಬಗ್ಗೆ ಹೆಚ್ಚಿನ ಗಮನ ನೀಡುವ ಸಂಸ್ಕೃತಿಯೂ ಇದೆ. ಇಲ್ಲಿನ ಜನರಲ್ಲಿ ಆಹಾರ ಸಂಬಂಧಿತ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸ್ಕೊಳ್ತವೆ. ವಿಶೇಷವಾಗಿ ಅನೋರೆಕ್ಸಿಯಾ ಎಂಬ ರೋಗ ಇಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಇದು ಕೇವಲ ಅರ್ಜೆಂಟೀನಾಗೆ ಮಾತ್ರ ಸೀಮಿತವಾಗಿಲ್ಲ, ವಿಶ್ವದ ಹಲವು ದೇಶಗಳಲ್ಲಿ ಕಂಡುಬರೋ ಗಂಭೀರ ಆರೋಗ್ಯ ಸಮಸ್ಯೆಯಾಗಿದೆ. ಸ್ನೇಹಿತರೆ, ಅರ್ಜೆಂಟೀನಾದ ಜನ ತಮ್ಮ ಉತ್ಸಾಹಭರಿತ ಮತ್ತು ಸಂಭ್ರಮದ ಜೀವನ ಶೈಲಿಗೆ ಪ್ರಸಿದ್ಧರಾಗಿದ್ದಾರೆ. ಸಂಗೀತ, ನೃತ್ಯ ಮತ್ತು ಹಬ್ಬಗಳು ಅವರ ಸಂಸ್ಕೃತಿಯ ಪ್ರಮುಖ ಭಾಗಗಳಾಗಿವೆ. ವಿಶ್ವದಾದ್ಯಂತ ಪ್ರಸಿದ್ಧವಾಗಿರೋ ಟ್ಯಾಂಗೋ ನೃತ್ಯ ಹುಟ್ಟಿದ್ದು ಇದೇ ಅರ್ಜೆಂಟೀನಾದ ರಾಜಧಾನಿ ಬ್ಯೂನಸ್ ಐರಿಸ್ ನಗರದಿಂದ. 19ನೇ ಶತಮಾನದಲ್ಲಿ ನಗರದ ಬೀದಿಗಳಲ್ಲಿ ಆರಂಭವಾದ ಈ ನೃತ್ಯ ಇಂದು ಜಗತ್ತಿನಾದ್ಯಂತ ಪ್ರಸಿದ್ಧವಾಗಿದೆ. ಅರ್ಜೆಂಟೀನಾ ರಾಜಧಾನಿ ಬ್ಯೂನಸ್ ಐರಿಸ್ ನಗರದ ಕಾರ್ಮಿಕ ಪ್ರದೇಶಗಳು ಮತ್ತು ಬಂದರು ಪ್ರದೇಶಗಳಲ್ಲಿ ಈ ಟ್ಯಾಂಗೋ ಹುಟ್ಕೊಳ್ತು. ಯುರೋಪ್, ಆಫ್ರಿಕಾ ಮತ್ತು ಸ್ಥಳೀಯ ಸಂಸ್ಕೃತಿಗಳ ಸಂಗಮದಿಂದ ಈ ವಿಶಿಷ್ಟ ನೃತ್ಯ ರೂಪುಗೊಂಡಿದೆ. ಟ್ಯಾಂಗೋ ನೃತ್ಯ ಭಾವನೆಗಳನ್ನು ವ್ಯಕ್ತಪಡಿಸುವ ಒಂದು ಕಲೆಯಾಗಿದೆ. ಇದರ ನಿಧಾನವಾದ ಆದರೆ ಆಳವಾದ ಸಂಗೀತ, ಸಂಗಾತಿಗಳ ನಡುವೆ ಸಮನ್ವಯ, ನಾಟಕೀಯ ಚಲನೆಗಳು ಮತ್ತು ಸಂಕೀರ್ಣವಾದ ಹೆಜ್ಜೆಗಳು ಇದನ್ನು ವಿಶ್ವದಾದ್ಯಂತ ವಿಶಿಷ್ಟವಾಗಿಸಿವೆ. ಟ್ಯಾಂಗೋ ಹೊರತಾಗಿ ಇಲ್ಲಿ ಜಾಂಬಾ, ಚಾಕರೇರಾ ಮತ್ತು ಮಲಾಂಬೋ ಮುಂತಾದ ಸಾಂಪ್ರದಾಯಿಕ ನೃತ್ಯಗಳು ಕೂಡ ಅರ್ಜೆಂಟೀನಾದ ಸಂಸ್ಕೃತಿಯ ಭಾಗವಾಗಿವೆ. ಸ್ನೇಹಿತರೆ, ಅರ್ಜೆಂಟೀನಾದ ಸಾಮಾಜಿಕ ಸಂಸ್ಕೃತಿಯಲ್ಲಿ ಶುಭಾಶಯ ಹೇಳುವ ವಿಧಾನ ತುಂಬ ವಿಶೇಷವಾಗಿದೆ. ಇಲ್ಲಿ ಕೇವಲ ಮಾತಿನಿಂದ ಹಲೋ ಎನ್ನುವುದಲ್ಲ, ಸ್ನೇಹಿತರು, ಕುಟುಂಬದವರು ಮತ್ತು ಪರಿಚಿತರು ಭೇಟಿಯಾದಾಗ ಸಾಮಾನ್ಯವಾಗಿ ಒಂದು ಕೆನ್ನೆಗೆ ಮುತ್ತು ನೀಡಿ ಆತ್ಮೀಯವಾಗಿ ಇವರು ಸ್ವಾಗತಿಸ್ತಾರೆ. ಈ ಸಣ್ಣ ಸಂಪ್ರದಾಯವೇ ಅರ್ಜೆಂಟೀನಾದ ಜನರ ಸ್ನೇಹಪರ ಮತ್ತು ಆತ್ಮೀಯ ಸ್ವಭಾವವನ್ನು ಪ್ರತಿಬಿಂಬಿಸುತ್ತೆ. ಸ್ನೇಹಿತರೆ, ಅರ್ಜೆಂಟೀನಾದ ಇತಿಹಾಸ ಕೇವಲ ಮಾನವರ ಕಥೆಯಲ್ಲ, ಇದು ಕೋಟ್ಯಾಂತರ ವರ್ಷಗಳ ಹಿಂದಿನ ಡೈನೋಸಾರ್ಗಳ ಜಗತ್ತಿನ ಕಥೆಯೂ ಆಗಿದೆ. ವಿಶ್ವದ ಅತಿ ದೊಡ್ಡ ಡೈನೋಸಾರ್ಗಳಲ್ಲಿ ಒಂದಾದ ಅರ್ಜೆಂಟಿನೋಸಾರಸ್ನ ಪಳೆಯುಳಿಕೆಗಳು ಅರ್ಜೆಂಟೀನಾದ ಪಟಗೋನಿಯಾ ಪ್ರದೇಶದಲ್ಲಿ ಪತ್ತೆಯಾಗಿವೆ. ಈ ದೈತ್ಯ ಜೀವಿ ಸುಮಾರು 90 ದಶಲಕ್ಷ ವರ್ಷಗಳ ಹಿಂದೆ ಭೂಮಿಯಲ್ಲಿ ಸಂಚರಿಸ್ತಾ ಇತ್ತು ಅಂತ ವಿಜ್ಞಾನಿಗಳು ನಂಬ್ತಾರೆ. ಇದರ ಜೊತೆಗೆ ಅರ್ಜೆಂಟೀನಾದಲ್ಲಿ ಹಲವಾರು ಟೈಟನೋಸಾರ್ ಪ್ರಭೇದಗಳ ಅವಶೇಷಗಳು ಕೂಡ ಪತ್ತೆಯಾಗಿದ್ದು ಈ ದೇಶವನ್ನು ವಿಶ್ವದ ಪ್ರಮುಖ ಡೈನೋಸಾರ್ ಪಳೆಯುಳಿಕೆ ತಾಣಗಳಲ್ಲಿ ಒಂದನ್ನಾಗಿ ಮಾಡಿದೆ. ಅಷ್ಟೇ ಅಲ್ಲ, ಇತ್ತೀಚಿನ ವರ್ಷಗಳಲ್ಲಿ ಪತ್ತೆಯಾದ ಕೆಲವು ದೈತ್ಯ ಡೈನೋಸಾರ್ ಪ್ರಭೇದಗಳು ವಿಜ್ಞಾನಿಗಳಲ್ಲಿ ಹೊಸ ಕುತೂಹಲವನ್ನು ಮೂಡಿಸಿವೆ. ಸ್ನೇಹಿತರೆ, ಅರ್ಜೆಂಟೀನಾ ತನ್ನ ವೈನ್ ಸಂಸ್ಕೃತಿಗಾಗಿ ವಿಶ್ವದಾದ್ಯಂತ ಪ್ರಸಿದ್ಧವಾಗಿದೆ. ವಿಶೇಷವಾಗಿ ಮಾಲ್ಬೇಕ್ ಎಂಬ ಕೆಂಪು ವೈನ್ ಈ ದೇಶದ ಹೆಮ್ಮೆಯಾಗಿದೆ. ಮಾಂಡೋಜಾ ಪ್ರದೇಶದಲ್ಲಿ ತಯಾರಾಗುವ ಮಾಲ್ಬೇಕ್ ವೈನ್ ತನ್ನ ವಿಶಿಷ್ಟ ರುಚಿ ಮತ್ತು ಗುಣಮಟ್ಟಕ್ಕಾಗಿ ಜಾಗತಿಕ ಮಟ್ಟದಲ್ಲಿ ಜನಪ್ರಿಯವಾಗಿದೆ. ಇದರ ಜೊತೆ ಕ್ಯಾಬರ್ನೆಟ್ ಸುವಿಗ್ನಾನ್ ಮತ್ತು ಚಾರುಡನ್ನೆ ಮುಂತಾದ ವೈನ್ಗಳನ್ನು ಕೂಡ ಅರ್ಜೆಂಟೀನಾ ಅನೇಕ ದೇಶಗಳಿಗೆ ರಫ್ತು ಮಾಡುತ್ತೆ. ಅರ್ಜೆಂಟೀನಾದಲ್ಲಿ ವೈನ್ ಕೇವಲ ಪಾನೀಯವಲ್ಲ, ಅದು ಸಾಮಾಜಿಕ ಜೀವನದ ಒಂದು ಭಾಗವಾಗಿದೆ. ವಾರಾಂತ್ಯದಲ್ಲಿ ಸಂಗೀತ, ಸ್ನೇಹಿತರ ಕೂಟಗಳು ಮತ್ತು ಹಬ್ಬಗಳ ನಡುವೆ ವೈನ್ ಸಂಸ್ಕೃತಿಯೂ ಕಾಣಸಿಗುತ್ತೆ. ಇದರ ಜೊತೆ ಅರ್ಜೆಂಟೀನಾ ಜನರ ದೈನಂದಿನ ಜೀವನದಲ್ಲಿ ಮತ್ತೊಂದು ವಿಶೇಷ ಪಾನೀಯ ಇದೆ. ಅದಕ್ಕೆ ಮಾಟೆ ಅಂತ ಕರೀತಾರೆ. ಇದು ವೈನ್ ಅಲ್ಲ, ಬದಲಾಗಿ ಯರ್ಬಾ ಮಾಟೆ ಎಲೆಗಳಿಂದ ತಯಾರಾಗಿರೋ ಕೆಫಿನ್ ಹೊಂದಿರುವ ಒಂದು ಸಾಂಪ್ರದಾಯಿಕ ಪಾನೀಯವಾಗಿದೆ.
ಸ್ವಲ್ಪ ಕಹಿ ರುಚಿ ಹೊಂದಿರೋ ಇದು ಅರ್ಜೆಂಟೀನಾದ ಸಂಸ್ಕೃತಿಯ ಒಂದು ಪ್ರಮುಖ ಭಾಗವಾಗಿದೆ. ಈ ಪಾನೀಯ ಅರ್ಜೆಂಟೀನಾ ಮಾತ್ರವಲ್ಲದೆ ಉರುಗ್ವೆ, ಪರಾಗ್ವೆ ಮತ್ತು ದಕ್ಷಿಣ ಬ್ರೆಜಿಲ್ನ ಕೆಲವು ಭಾಗಗಳಲ್ಲಿಯೂ ಕೂಡ ಮಾಟೆ ಬಹಳ ಜನಪ್ರಿಯವಾಗಿದೆ. ಸ್ನೇಹಿತರೆ, ಡಿಸೆಂಬರ್ 2001 ಅರ್ಜೆಂಟೀನಾದ ಇತಿಹಾಸದಲ್ಲೇ ಅತ್ಯಂತ ಕಠಿಣ ಅವಧಿಗಳಲ್ಲಿ ಒಂದಾಗಿತ್ತು. ಈ ದೇಶ ತೀವ್ರ ಆರ್ಥಿಕ ಸಂಕಷ್ಟ, ಬ್ಯಾಂಕ್ ನಿರ್ಬಂಧಗಳು ಮತ್ತು ಜನರ ಭಾರೀ ಪ್ರತಿಭಟನೆಗಳನ್ನು ಎದುರಿಸಿತು. ಡಿಸೆಂಬರ್ 19 ಮತ್ತು 20ರಂದು ನಡೆದ ಪ್ರತಿಭಟನೆಗಳು ಸರ್ಕಾರದ ವಿರುದ್ಧದ ಜನರ ಅಸಮಾಧಾನದ ಸಂಕೇತವಾಗಿದ್ವು. ಇಲ್ಲಿ ರಾಜಕೀಯ ಅಸ್ಥಿರತೆ ಎಷ್ಟಿತ್ತು ಅಂದರೆ ಕೇವಲ 10 ದಿನಗಳ ಅವಧಿಯಲ್ಲಿ ಅರ್ಜೆಂಟೀನಾಗೆ 5 ವಿಭಿನ್ನ ನಾಯಕರು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದರು. ಈ ಘಟನೆ ವಿಶ್ವದ ರಾಜಕೀಯ ಇತಿಹಾಸದಲ್ಲೇ ಅಪರೂಪದ ಘಟನೆಗಳಲ್ಲಿ ಒಂದಾಗಿ ಗುರುತಿಸಲ್ಪಟ್ಟಿದೆ. ಈ ಸಂಕಷ್ಟದ ನಂತರ ಅರ್ಜೆಂಟೀನಾ ನಿಧಾನವಾಗಿ ಚೇತರಿಸಿಕೊಂಡು ತನ್ನ ಆರ್ಥಿಕ ಮತ್ತು ರಾಜಕೀಯ ವ್ಯವಸ್ಥೆಯನ್ನು ಪುನರ್ ನಿರ್ಮಾಣ ಮಾಡಿಕೊಳ್ತು. ಸ್ನೇಹಿತರೆ, ಈ ದೇಶ ವಿಶ್ವ ಕ್ಯಾಥೋಲಿಕ್ ಸಮುದಾಯದ ಇತಿಹಾಸದಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದೆ. ಅರ್ಜೆಂಟೀನಾದ ಬ್ಯೂನಸ್ ಐರಿಸ್ನಲ್ಲಿ ಜನಿಸಿದ ಜೋರ್ಜಿ ಮೋರಿಯೋ ಬೆರ್ಗೋಲಿಯೋ ಅವರು 2013ರಲ್ಲಿ ಪೋಪ್ ಫ್ರಾನ್ಸಿಸ್ ಆಗಿ ಆಯ್ಕೆಯಾದರು. ಅವರು ಯುರೋಪ್ ಹೊರಗಿನಿಂದ ಬಂದ ಮೊದಲ ಪೋಪ್ ಮತ್ತು ಮೊದಲ ಲ್ಯಾಟಿನ್ ಅಮೆರಿಕನ್ ಪೋಪ್ ಆಗಿದ್ದಾರೆ. ನಿಮಗೆ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ, ಅವರ ಜೀವನದ ಆರಂಭಿಕ ದಿನಗಳು ತುಂಬ ಸಾಮಾನ್ಯವಾಗಿದ್ವು. ಧಾರ್ಮಿಕ ಜೀವನಕ್ಕೆ ಅವರು ಪ್ರವೇಶಿಸುವ ಮೊದಲು ಯುವ ಜೋರ್ಜಿ ಬೆರ್ಗೋಲಿಯೋ ಬಾರ್ನಲ್ಲಿ ಬೌನ್ಸರ್ ಆಗಿ ಕೆಲಸ ಮಾಡ್ತಾ ಇದ್ರು. ಈ ಸಾಮಾನ್ಯ ಹಿನ್ನೆಲೆಯಿಂದ ವಿಶ್ವದ ಅತ್ಯುನ್ನತ ಧಾರ್ಮಿಕ ಸ್ಥಾನಕ್ಕೆ ಏರಿದ ಅವರ ಜೀವನದ ಕತೆ ವಿಶೇಷವಾಗಿದೆ. ಸ್ನೇಹಿತರೆ, ಅರ್ಜೆಂಟೀನಾಗೆ ವಿಶ್ವದ ಫೊರೆನ್ಸಿಕ್ ಇತಿಹಾಸದಲ್ಲಿ ಒಂದು ವಿಶೇಷ ಸ್ಥಾನವಿದೆ. ಅಪರಾಧ ತನಿಖೆಯಲ್ಲಿ ಬೆರಳಚ್ಚುಗಳನ್ನು ಬಳಸಿದ ಮೊದಲ ದೇಶ ಎಂಬ ಹೆಗ್ಗಳಿಕೆ ಅರ್ಜೆಂಟೀನಾಗೆ ಸಲ್ಲುತ್ತೆ. 1892ರಲ್ಲಿ ಅರ್ಜೆಂಟೀನಾದಲ್ಲಿ ನಡೆದ ಒಂದು ಕೊಲೆ ಪ್ರಕರಣದ ತನಿಖೆಯಲ್ಲಿ ಬೆರಳಚ್ಚು ಸಾಕ್ಷ್ಯವನ್ನು ಬಳಸಲಾಯಿತು. ಆರಂಭದಲ್ಲಿ ಒಬ್ಬ ನಿರಪರಾಧಿ ವ್ಯಕ್ತಿಯ ಮೇಲೆ ಅನುಮಾನ ವ್ಯಕ್ತವಾಗಿತ್ತು. ಆದರೆ ತನಿಖಾಧಿಕಾರಿ ಜುವಾನ್ ಪುಸೆಟಿಕ್ ಅಭಿವೃದ್ಧಿಪಡಿಸಿದ ಬೆರಳಚ್ಚು ವಿಧಾನದಿಂದ ನಿಜವಾದ ಅಪರಾಧಿಯನ್ನು ಪತ್ತೆ ಹಚ್ಚಲಾಯಿತು. ಈ ಘಟನೆ ವಿಶ್ವದ ಅಪರಾಧ ತನಿಖಾ ಕ್ಷೇತ್ರದಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಯಿತು. ಇಂದು ವಿಶ್ವದಾದ್ಯಂತ ಪೊಲೀಸರು ಮತ್ತು ತನಿಖಾ ಸಂಸ್ಥೆಗಳು ಬಳಸುವ ಫಿಂಗರ್ ಪ್ರಿಂಟ್ ತಂತ್ರಜ್ಞಾನದ ಇತಿಹಾಸದಲ್ಲಿ ಅರ್ಜೆಂಟೀನಾದ ಕೊಡುಗೆ ಅತ್ಯಂತ ಮಹತ್ವದ್ದಾಗಿದೆ. ಸ್ನೇಹಿತರೆ, ಅರ್ಜೆಂಟೀನಾದ ರಾಷ್ಟ್ರೀಯ ಆಟ ಅಂತಂದರೆ ಅದು ಪಾಟೋ. ಇದು ವಿಶ್ವದಲ್ಲೇ ಅತ್ಯಂತ ವಿಶಿಷ್ಟವಾದ ಕುದುರೆ ಸವಾರಿ ಆಟಗಳಲ್ಲಿ ಒಂದಾಗಿದೆ. ಪಾಟೋ ಎಂಬ ಆಟ ಪೋಲೋ ಮತ್ತು ಬ್ಯಾಸ್ಕೆಟ್ಬಾಲ್ನ ಕೆಲವು ಅಂಶಗಳ ಸಂಯೋಜನೆಯಂತಿದೆ. ಇಲ್ಲಿ ಆಟಗಾರರು ಕುದುರೆಯ ಮೇಲೆ ಕುಳಿತು ಕೈಯಲ್ಲಿ ಹಿಡಿಯುವ ಚೆಂಡನ್ನು ಎದುರಾಳಿ ತಂಡದ ಗುರಿಯೊಳಗೆ ಹಾಕೋದಕ್ಕೆ ಪ್ರಯತ್ನಿಸ್ತಾರೆ. ಈ ಆಟದಲ್ಲಿ 2 ತಂಡಗಳು ಭಾಗವಹಿಸ್ತವೆ. ಪ್ರತಿ ತಂಡದಲ್ಲಿ ಸಾಮಾನ್ಯವಾಗಿ 4 ಆಟಗಾರರು ಇರ್ತಾರೆ. ವೇಗವಾಗಿ ಓಡುವ ಕುದುರೆಗಳ ಮೇಲೆ ಬ್ಯಾಲೆನ್ಸನ್ನು ಕಾಯ್ದುಕೊಂಡು ಚೆಂಡನ್ನು ಹಿಡಿದು ಸಾಗಿಸೋದು ಆಟಗಾರರ ಕೌಶಲ್ಯ ಮತ್ತು ತಂಡದ ಸಮನ್ವಯವನ್ನು ಪರೀಕ್ಷಿಸುತ್ತೆ. ಅಚ್ಚರಿ ಎಂಬಂತೆ ಈ ಪಾಠದಲ್ಲಿ ಹಿಂದೆ ಬಾತುಕೋಳಿಯನ್ನು ಬಳಸ್ತಾ ಇದ್ರು. ಆದರೆ ಇಂದು ಸುರಕ್ಷತಾ ಕಾರಣಗಳಿಂದಾಗಿ ಇದನ್ನು ಬದಲಾವಣೆ ಮಾಡಿಕೊಂಡು ವಿಶೇಷ ಚೆಂಡನ್ನು ಬಳಸ್ತಾರೆ. ಸ್ನೇಹಿತರೆ, ಅರ್ಜೆಂಟೀನಾದ ಕ್ರೀಡೆ ಅಂತಂದರೆ ಇವೆಲ್ಲವನ್ನು ಮೀರಿ ಫುಟ್ಬಾಲ್ ಇಂದು ಒಂದು ಕ್ರೀಡೆಯಾಗಿ ಉಳಿದಿಲ್ಲ. ಅದು ಜನರ ಭಾವನೆ ಮತ್ತು ಜೀವನದ ಒಂದು ಭಾಗವಾಗಿದೆ. ಇಲ್ಲಿ ಫುಟ್ಬಾಲ್ ಎಷ್ಟು ಜನಪ್ರಿಯವಾಗಿದೆ ಅಂದರೆ ಇಲ್ಲಿಯ ಮಕ್ಕಳು ಚಿಕ್ಕ ವಯಸ್ಸಿನಿಂದಲೇ ಫುಟ್ಬಾಲ್ ಬಗ್ಗೆ ಆಸಕ್ತಿಯನ್ನು ಬೆಳೆಸ್ಕೊಳ್ತಾರೆ. ಸಂಜೆಯ ಸಮಯದಲ್ಲಿ ಉದ್ಯಾನವನದಲ್ಲಿ, ಬೀದಿಗಳಲ್ಲಿ ಮತ್ತು ಮೈದಾನಗಳಲ್ಲಿ ಮಕ್ಕಳು ಫುಟ್ಬಾಲ್ ಆಡುವ ದೃಶ್ಯ ಸಾಮಾನ್ಯವಾಗಿ ಕಂಡುಬರುತ್ತೆ. ಈ ದೇಶದಲ್ಲಿ ಪೋಷಕರು ಕೂಡ ಮಕ್ಕಳ ಕ್ರೀಡಾ ಆಸಕ್ತಿಯನ್ನು ಬೆಂಬಲಿಸ್ತಾರೆ. ಇದೇ ಸಂಸ್ಕೃತಿಯಿಂದಾಗಿ ವಿಶ್ವದ ಕೆಲವು ಶ್ರೇಷ್ಠ ಆಟಗಾರರು ಅರ್ಜೆಂಟೀನಾದಿಂದ ಹೊರಬಂದಿದ್ದಾರೆ. ಅರ್ಜೆಂಟೀನಾದ ಫುಟ್ಬಾಲ್ ಇತಿಹಾಸ ಹೆಮ್ಮೆ ಪಡುವಂಥದ್ದು. 1978, 86 ಮತ್ತು 2022ರಲ್ಲಿ 3 ಬಾರಿ ಅರ್ಜೆಂಟೀನಾ ಫಿಫಾ ವಿಶ್ವಕಪ್ ಗೆದ್ದಿದೆ. ಇಂದು ಈ ದೇಶದ ಇನ್ನೊಂದು ದಂತಕತೆ ಲಿಯೋನೆಲ್ ಮೆಸ್ಸಿ. ಅರ್ಜೆಂಟೀನಾದ ರೊಜಾರಿಯೋ ನಗರದಲ್ಲಿ ಜನಿಸಿದ ಮೆಸ್ಸಿ ತಮ್ಮ ಅಸಾಧಾರಣ ಕೌಶಲ್ಯದಿಂದ ವಿಶ್ವದ ಶ್ರೇಷ್ಠ ಫುಟ್ಬಾಲ್ ಆಟಗಾರರಲ್ಲಿ ಒಬ್ಬರಾಗಿದ್ದಾರೆ. ಅನೇಕ ವೈಯಕ್ತಿಕ ಪ್ರಶಸ್ತಿಗಳನ್ನು ಗೆದ್ದ ಇವರು 2022ರ ವಿಶ್ವಕಪ್ಪನ್ನು ಅರ್ಜೆಂಟೀನಾ ಮುಡಿಗೆ ಹಾಕೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಅರ್ಜೆಂಟೀನಾ ಕಲೆ ಅಂತ ಬಂದಾಗ ಸಿನಿಮಾ ಕೂಡ ಮುಖ್ಯ ಭೂಮಿಕೆಯಲ್ಲಿದೆ. 1917ರಲ್ಲಿ ಅರ್ಜೆಂಟೀನಾದ ಕಲಾವಿದ ಮತ್ತು ನಿರ್ದೇಶಕ ಫಿರಿನೋ ಕ್ರಿಸ್ಟಿಯಾನಿ ಅವರು ಎಲಾಪ್ಸ್ಟೋಲ್ ಎಂಬ ಚಲನಚಿತ್ರವನ್ನು ನಿರ್ಮಿಸಿದರು. ಇದು ವಿಶ್ವದ ಮೊದಲ ಪೂರ್ಣ ಅನಿಮೇಟೆಡ್ ಚಲನಚಿತ್ರ ಅಂತ ಪ್ರಸಿದ್ಧವಾಗಿದೆ. ಸುಮಾರು 70 ನಿಮಿಷಗಳ ಈ ಚಿತ್ರವನ್ನು ಸಾವಿರಾರು ಕಾಗದದ ಕಟೌಟ್ಗಳನ್ನು ಬಳಸಿ ತಯಾರಿಸಲಾಯಿತು. ಈ ಚಿತ್ರ ಆ ಕಾಲದ ಅರ್ಜೆಂಟೀನಾದ ರಾಜಕೀಯ ಪರಿಸ್ಥಿತಿಯನ್ನು ವ್ಯಂಗ್ಯವಾಗಿ ಚಿತ್ರಿಸಿತ್ತು. ಇದು ಅಂದಿನ ಅಧ್ಯಕ್ಷ ಹಿಪಿಲಿಟೋ ರೆಗೋಯಿನ್ ಅವರನ್ನು ಆಧರಿಸಿದ ಕಥೆಯನ್ನು ಹೊಂದಿತ್ತು. ಇಂದು ವಿಶ್ವದ ದೊಡ್ಡ ಅನಿಮೇಟೆಡ್ ಸ್ಟುಡಿಯೋಗಳು ಬರೋದಕ್ಕಿಂತ ಮೊದಲೇ ಅರ್ಜೆಂಟೀನಾದಲ್ಲಿ ಈ ಕಲೆಯ ಒಂದು ಹೊಸ ಅಧ್ಯಾಯ ಆರಂಭವಾಗಿತ್ತು ಅಂದರೆ ನಿಮಗೆ ಆಶ್ಚರ್ಯ ಅನಿಸುತ್ತೆ.
ಸ್ನೇಹಿತರೆ, ದಕ್ಷಿಣ ಅಮೆರಿಕದಲ್ಲಿರೋ ಅರ್ಜೆಂಟೀನಾ ಭೂಮಿಯ ಮೇಲಿನ ಅತ್ಯಂತ ಸುಂದರವಾದ ಸ್ಥಳಗಳಲ್ಲಿ ಒಂದಾಗಿದೆ. ಇದು ವಿಶ್ವದ ಕೆಲವು ಅದ್ಭುತ ಪರ್ವತಗಳು, ಬೃಹತ್ ಹಿಮನದಿಗಳು ಮತ್ತೆ ನಂಬಲಾಗದ ವನ್ಯಜೀವಿಗಳಿಗೆ ನೆಲೆಯಾಗಿದೆ. ಪಿಟ್ರಾಯ್ನ ಮೊನಚಾದ ಶಿಖರಗಳಿಂದ ಟಿಯೋರಾಡೆಲ್ ಅರ್ಜೆಂಟೀನಾದ ಒರಟಾದ ಭೂದೃಶ್ಯದವರೆಗೆ ಅದರ ಅಂತ್ಯವಿಲ್ಲದ ಸೌಂದರ್ಯ ನಿಮ್ಮನ್ನು ವಿಸ್ಮಯಗೊಳಿಸುತ್ತೆ. ಅರ್ಜೆಂಟೀನಾದ ನೈಸರ್ಗಿಕ ಅದ್ಭುತಗಳಲ್ಲಿ ಅತ್ಯಂತ ಪ್ರಸಿದ್ಧವಾಗಿರೋದಂದ್ರೆ ಅದು ಇಗ್ವಾಸು ಫಾಲ್ಸ್. ಉತ್ತರ ಅರ್ಜೆಂಟೀನಾದ ಮಿಜೋನೆಸ್ ಪ್ರಾಂತ್ಯದಲ್ಲಿ ಬ್ರೆಜಿಲ್ ಗಡಿಯಲ್ಲಿರೋ ಈ ಭವ್ಯ ಜಲಪಾತ ವಿಶ್ವದ ಅತಿದೊಡ್ಡ ಮತ್ತು ಅತ್ಯಂತ ಶಕ್ತಿಶಾಲಿ ಜಲಪಾತಗಳಲ್ಲಿ ಒಂದಾಗಿದೆ. ಇಗ್ವಾಸು ನದಿಯ ಮೇಲೆ ಹರಡಿರೋ ಈ ಜಲಪಾತ ಸುಮಾರು 275ಕ್ಕೂ ಹೆಚ್ಚು ಪ್ರತ್ಯೇಕ ಜಲಪಾತಗಳನ್ನು ಹೊಂದಿದೆ. ಇದರ ಅತ್ಯಂತ ಪ್ರಸಿದ್ಧ ಭಾಗವಾದ ಡೆವಿಲ್ಸ್ ಥ್ರೋಟ್ ಒಂದು ದೊಡ್ಡ ಕುದುರೆಲಾಳದ ಆಕಾರದ ಕಂದಕವಾಗಿದ್ದು, ಇಲ್ಲಿ ಅಪಾರ ಪ್ರಮಾಣದ ನೀರು ಭಾರೀ ಶಬ್ದದೊಂದಿಗೆ ಕೆಳಗೆ ಬೀಳುತ್ತೆ. ಇಗ್ವಾಸು ಜಲಪಾತದ ಸುಮಾರು 80% ಭಾಗ ಅರ್ಜೆಂಟೀನಾದ ಭಾಗದಲ್ಲಿದ್ದರೆ ಉಳಿದ 20% ಭಾಗ ಬ್ರೆಜಿಲ್ನಲ್ಲಿದೆ. ಅಚ್ಚರಿ ಎಂಬಂತೆ ಎರಡೂ ದೇಶಗಳಿಂದ ಈ ಅದ್ಭುತವನ್ನು ವೀಕ್ಷಿಸಬಹುದು. ಅರ್ಜೆಂಟೀನಾ ಭಾಗದಿಂದ ಅನೇಕ ನಡಿಗೆ ಮಾರ್ಗಗಳು ಮತ್ತು ವೀಕ್ಷಣಾ ಸೇತುವೆಗಳ ಮೂಲಕ ಜಲಪಾತದ ಹತ್ತಿರ ಹೋಗೋದಕ್ಕೆ ಅವಕಾಶ ಇದೆ. ಬ್ರೆಜಿಲ್ ಭಾಗ ಸಂಪೂರ್ಣ ಜಲಪಾತದ ಅದ್ಭುತ ಪೆನೋರಮಿಕ್ ನೋಟವನ್ನು ನೀಡುತ್ತೆ. ಸ್ನೇಹಿತರೆ, ಅರ್ಜೆಂಟೀನಾ ಕೇವಲ ವಿಶಾಲವಾದ ಸಮತಟ್ಟುಗಳು ಮತ್ತು ಸುಂದರ ನಗರಗಳಿಗೆ ಮಾತ್ರ ಪ್ರಸಿದ್ಧವಲ್ಲ. ಇದು ವಿಶ್ವದ ಅತ್ಯಂತ ಭವ್ಯವಾದ ಪರ್ವತ ಶ್ರೇಣಿಗಳಲ್ಲಿ ಒಂದಾದ ಆಂಡೀಸ್ ಪರ್ವತದ ನೆಲೆಯೂ ಆಗಿದೆ. ಅರ್ಜೆಂಟೀನಾದ ಆಂಡೀಸ್ ಪರ್ವತ ಶ್ರೇಣಿಯಲ್ಲಿ ನೆಲೆಗೊಂಡಿರೋ ಅಕಾಂಕಗುವಾ ಪರ್ವತ ದಕ್ಷಿಣ ಅಮೆರಿಕದ ಅತ್ಯಂತ ಎತ್ತರದ ಶಿಖರವಾಗಿದೆ. ಸಮುದ್ರ ಮಟ್ಟದಿಂದ ಸುಮಾರು 6961 ಮೀಟರ್ ಎತ್ತರ ಹೊಂದಿರುವ ಇದು ಹಿಮಾಲಯದ ಹೊರಗಿನ ವಿಶ್ವದ ಅತಿ ಎತ್ತರದ ಪರ್ವತವಾಗಿದೆ. ಇದರ ಭವ್ಯ ಎತ್ತರ ಮತ್ತು ಹಿಮದಿಂದ ಆವೃತವಾದ ಶಿಖರಗಳ ಕಾರಣ ಇದನ್ನು ಸಾಮಾನ್ಯವಾಗಿ ಆಂಡೀಸ್ನ ರಾಜ ಅಂತ ಕರೆಯಲಾಗುತ್ತೆ. ಮೆಂಡೋಜಾ ಪ್ರದೇಶದಲ್ಲಿರೋ ಈ ಪರ್ವತ ಪ್ರಪಂಚದಾದ್ಯಂತ ಪರ್ವತಾರೋಹಿಗಳು ಮತ್ತು ಸಾಹಸ ಪ್ರಿಯರ ಪ್ರಮುಖ ಗುರಿಯಾಗಿದೆ. ಇದರ ಎತ್ತರ ಅತಿ ಹೆಚ್ಚಿದ್ರೂ ಕೂಡ ಸರಿಯಾದ ಅನುಭವ ಮತ್ತು ಸಿದ್ಧತೆಯೊಂದಿಗೆ ಇದನ್ನು ಹತ್ತಬಹುದು. 1897ರಲ್ಲಿ ಮೊದಲ ಬಾರಿಗೆ ಅಕಾಂಕಗುವಾ ಶಿಖರವನ್ನು ಏರಲಾಯಿತು. ಸ್ನೇಹಿತರೆ, ಈ ದೇಶದ ಇನ್ನೊಂದು ಅದ್ಭುತ ಸ್ಥಳ ಅಂತಂದರೆ ಅದು ಪ್ಯಾಟಗೋನಿಯಾ. ಅರ್ಜೆಂಟೀನಾದ ದಕ್ಷಿಣ ಭಾಗದಲ್ಲಿರೋ ಈ ಪ್ರದೇಶ ಭೂಮಿಯ ಮೇಲಿನ ಕೆಲವು ಅತ್ಯಂತ ಅದ್ಭುತ ದೃಶ್ಯಗಳಿಗೆ ನೆಲೆಯಾಗಿದೆ. ಹಿಮದಿಂದ ಆವೃತವಾದ ಪರ್ವತಗಳು, ಅಂತ್ಯವಿಲ್ಲದ ಕಾಡುಗಳು ಮತ್ತು ಸಾವಿರಾರು ವರ್ಷಗಳ ಪ್ರಕೃತಿ ಇತಿಹಾಸವನ್ನು ಹೊಂದಿರೋ ಹಿಮನದಿಗಳು ಇಲ್ಲಿ ಕಾಣಸಿಗ್ತವೆ. ಈ ಅದ್ಭುತಗಳಲ್ಲಿ ಅತ್ಯಂತ ಪ್ರಸಿದ್ಧವಾದದ್ದು ಅಂದರೆ ಪೆರಿಟೋ ಮೊರೆನೋ ಹಿಮನದಿ. ಸಾಂಟಾ ಕ್ರೂಸ್ ಪ್ರಾಂತ್ಯದ ಲಾಸ್ ಗ್ಲಾರಿಯಾರೆಸ್ ನ್ಯಾಷನಲ್ ಪಾರ್ಕ್ನಲ್ಲಿರೋ ಈ ಹಿಮನದಿ ಕೇವಲ ಒಂದು ಹಿಮದ ಗುಡ್ಡವಲ್ಲ, ಇದು ನಿಧಾನವಾಗಿ ಚಲಿಸುವ ಸಾವಿರಾರು ವರ್ಷಗಳ ಹಿಂದಿನ ಪ್ರಕೃತಿಯ ಜೀವಂತ ಸ್ಮಾರಕವಾಗಿದೆ. ಸುಮಾರು 250 ಚದರ ಕಿಲೋಮೀಟರ್ಗಳಷ್ಟು ವಿಸ್ತಾರ ಹೊಂದಿರುವ ಪೆರಿಟೋ ಮೆರೆನೋ ಹಿಮನದಿ ಆಂಡೀಸ್ ಪರ್ವತದಿಂದ ನಿಧಾನವಾಗಿ ಸಾಗ್ತಾ ಅರ್ಜೆಂಟೀನಾ ಸರೋವರದವರೆಗೆ ಬರುತ್ತೆ. ಇದರ ಬೃಹತ್ ನೀಲಿ ಬಣ್ಣದ ಹಿಮಗೋಡೆಗಳು ಸುಮಾರು 70 ಮೀಟರ್ಗಳಷ್ಟು ಎತ್ತರ ಹೊಂದಿದ್ದು ನೋಡುವವರನ್ನ ಬೆರಗುಗೊಳಿಸುತ್ತೆ. ಆದರೆ ಈ ಹಿಮನದಿಯ ಅತ್ಯಂತ ಅದ್ಭುತ ಕ್ಷಣವೆಂದರೆ ಅದು ಐಸ್ ಸ್ಕ್ಯಾಲ್ಟಿಂಗ್. ಸಾವಿರಾರು ಟನ್ ತೂಕದ ಹಿಮದ ಬೃಹತ್ ತುಂಡುಗಳು ಹಿಮನದಿಯಿಂದ ಬೇರ್ಪಟ್ಟು ಸರೋವರದ ನೀರಿಗೆ ಬೀಳುವಾಗ ಆ ಸದ್ದು ಇಡೀ ಕಣಿವೆಯಲ್ಲಿ ಪ್ರತಿಧ್ವನಿಸುತ್ತೆ. ಇದು ಪ್ರಕೃತಿ ತನ್ನ ಶಕ್ತಿಯನ್ನು ತೋರಿಸುವ ಅಪರೂಪದ ದೃಶ್ಯವಾಗಿದೆ. ವಿಶ್ವದ ಅನೇಕ ಹಿಮನದಿಗಳು ಕರಗುತ್ತಾ ಹಿಂಜರಿಯುತ್ತಿರುವ ಸಮಯದಲ್ಲಿಯೂ ಕೂಡ ಪೆರಿಟೋ ಮೆರೆನೋ ತನ್ನ ವಿಶಿಷ್ಟ ಚಲನೆಯಿಂದ ವಿಜ್ಞಾನಿಗಳ ಗಮನ ಸೆಳೆದಿದೆ. ಪ್ರತಿ ವರ್ಷ ಈ ಸ್ಥಳಕ್ಕೆ ಲಕ್ಷಾಂತರ ಪ್ರವಾಸಿಗರು ಭೇಟಿ ನೀಡುತ್ತಾರೆ. ಸ್ನೇಹಿತರೆ, ಅರ್ಜೆಂಟೀನಾದ ದಕ್ಷಿಣ ತುದಿಯಲ್ಲಿರೋ ಟಿಯರಾ ಡೆಲ್ ಪ್ಯೂಗೋ ಪ್ರದೇಶದಲ್ಲಿರೋ ಉಶುವಾಯ ನಗರವನ್ನು ಸಾಮಾನ್ಯವಾಗಿ ವಿಶ್ವದ ದಕ್ಷಿಣ ನಗರ ಅಂತ ಕರೆಯಲಾಗುತ್ತೆ. ಆಂಡೀಸ್ ಪರ್ವತಗಳು, ಹಿಮದಿಂದ ಆವೃತವಾದ ಶಿಖರಗಳು ಮತ್ತು ಬೀಗಲ್ ಕಾಲುವೆಯ ನೀರಿನಿಂದ ಸುತ್ತುವರಿದಿರೋ ಈ ನಗರ ಪ್ರಕೃತಿಯ ಅದ್ಭುತ ದೃಶ್ಯವನ್ನು ಹೊಂದಿದೆ. ಪ್ರಪಂಚದ ಅನೇಕ ಪ್ರವಾಸಿಗರು ಇಲ್ಲಿಂದ ಹಡಗುಗಳ ಮೂಲಕ ಅಂಟಾರ್ಟಿಕಾಕ್ಕೆ ಪ್ರಯಾಣವನ್ನು ಆರಂಭಿಸ್ತಾರೆ. ಇಲ್ಲಿ ನೀವು ಹಿಮ ಪರ್ವತಗಳು, ಕಾಡುಗಳು, ಸಮುದ್ರ ಜೀವಿಗಳು ಮತ್ತು ಅಪರೂಪದ ವನ್ಯಜೀವಿಗಳನ್ನು ನೋಡ್ಬೋದು. ವಿಶೇಷವಾಗಿ ಪೆಂಗ್ವಿನ್ಗಳು ಮತ್ತು ಸಮುದ್ರ ಸಿಂಹಗಳು ಈ ಪ್ರದೇಶದ ಪ್ರಮುಖ ಆಕರ್ಷಣೆಗಳಾಗಿವೆ. ಸ್ನೇಹಿತರೆ, ಅರ್ಜೆಂಟೀನಾದ ರಾಜಧಾನಿ ಬ್ಯೂನಸ್ ಐರಿಸ್ ದಕ್ಷಿಣ ಅಮೆರಿಕದ ಅತ್ಯಂತ ಸಾಂಸ್ಕೃತಿಕ ಮತ್ತು ಸುಂದರ ನಗರಗಳಲ್ಲಿ ಒಂದಾಗಿದೆ. ಯುರೋಪಿಯನ್ ಶೈಲಿಯ ಭವ್ಯ ಕಟ್ಟಡಗಳು, ವಿಶಾಲ ರಸ್ತೆಗಳು ಮತ್ತು ಕಲೆಯ ಮೇಲಿನ ಪ್ರೀತಿಯಿಂದ ಇದನ್ನು ಸಾಮಾನ್ಯವಾಗಿ ದಕ್ಷಿಣ ಅಮೆರಿಕದ ಪ್ಯಾರಿಸ್ ಎಂದು ಕರೆಯಲಾಗುತ್ತೆ. ಈ ನಗರ ಅರ್ಜೆಂಟೀನಾದ ಇತಿಹಾಸ, ಸಂಗೀತ ಮತ್ತು ಸಂಸ್ಕೃತಿಯ ಹೃದಯವಾಗಿದೆ. 19ನೇ ಮತ್ತು 20ನೇ ಶತಮಾನಗಳಲ್ಲಿ ಯುರೋಪಿನಿಂದ ಬಂದ ವಲಸಿಗರ ಪ್ರಭಾವದಿಂದ ಇಲ್ಲಿನ ವಾಸ್ತುಶಿಲ್ಪ ಮತ್ತು ಜೀವನ ಶೈಲಿಯಲ್ಲಿ ಫ್ರಾನ್ಸ್, ಇಟಲಿ ಮತ್ತು ಸ್ಪೇನ್ನ ಛಾಪು ಸ್ಪಷ್ಟವಾಗಿ ಕಾಣಿಸುತ್ತೆ. ಬ್ಯೂನಸ್ ಐರಿಸ್ನ ಅತ್ಯಂತ ಪ್ರಸಿದ್ಧ ಸ್ಥಳಗಳಲ್ಲಿ
ಈ ನಗರದಲ್ಲಿರೋ ಅವೇನಿಡಾ ನೊವೆಡಿ ಜೂಲಿಯೋ ವಿಶ್ವದ ಅತ್ಯಂತ ಪ್ರಸಿದ್ಧ ರಸ್ತೆಗಳಲ್ಲಿ ಒಂದಾಗಿದೆ. ಸಾಮಾನ್ಯವಾಗಿ ಇದನ್ನು ವಿಶ್ವದ ಅತ್ಯಂತ ಅಗಲವಾದ ರೋಡ್ ಎಂದು ಪರಿಗಣಿಸಲಾಗುತ್ತೆ. ಈ ಭವ್ಯವಾದ ಅವೆನ್ಯೂ ಸುಮಾರು 140 ಮೀಟರ್ಗಳಷ್ಟು ಅಗಲವನ್ನು ಹೊಂದಿದ್ದು ಹಲವು ಲೇನ್ಗಳು ಮತ್ತು ವಿಶಾಲವಾದ ಮಧ್ಯಭಾಗವನ್ನು ಹೊಂದಿದೆ. ಇಂದು ಈ ರಸ್ತೆ ಕೇವಲ ಸಾರಿಗೆ ಮಾರ್ಗವಲ್ಲ, ಬ್ಯೂನಸ್ ಐರಿಸ್ ನಗರದ ವಾಸ್ತುಶಿಲ್ಪ ಮತ್ತು ವೈಭವದ ಸಂಕೇತವಾಗಿದೆ. ಇದರ ಮಧ್ಯದಲ್ಲಿರೋ ಒಬೆಲಿಸ್ಕ್ ಸ್ಮಾರಕ ಈ ನಗರದ ಪ್ರಮುಖ ಲ್ಯಾಂಡ್ಮಾರ್ಕ್ ಆಗಿದೆ. ಸ್ನೇಹಿತರೆ, ಅರ್ಜೆಂಟೀನಾ ಇಂದು ಕೇವಲ ಒಂದು ದೇಶವಲ್ಲ, ಪ್ರಕೃತಿ, ಸಂಸ್ಕೃತಿ ಮತ್ತು ಇತಿಹಾಸದ ಅದ್ಭುತ ಸಂಗಮವಾಗಿದೆ. ಈ ದೇಶದ ಪ್ರತಿಯೊಂದು ಭಾಗ ಕೂಡ ವಿಭಿನ್ನ ಕಥೆಯನ್ನು ಹೇಳುತ್ತೆ. ಇಂತಹ ಇನ್ನಷ್ಟು ಅದ್ಭುತ ದೇಶಗಳ ಮತ್ತು ಪ್ರಪಂಚದ ಅದ್ಭುತ ಪಯಣಕ್ಕಾಗಿ ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಟೇಕ್ ಕೇರ್.